ಗ್ಯಾರಂಟಿ ವಿಚಾರದಲ್ಲಿ ಇಡೀ ದೇಶಾದ್ಯಂತ ಅಷ್ಟೇ ಯಾಕೆ ಇಡೀ ಜಗತ್ತಿನ ಗಮನ ಸೆಳೆದಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು, ಪಂಚ ಗ್ಯಾರಂಟಿ ಯೋಜನೆಗಳು ಏನಾಗಿದೆ ಇದರ ಸ್ಥಿತಿಗತಿ ಅಂತ ಒಂದು ರಿವ್ಯೂ ಮಾಡೋ, ಒಂದು ರಿಪೋರ್ಟ್ ಕಾರ್ಡ್ ಕೊಡೋ ಅಂತ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಕರ್ನಾಟಕ ಸರ್ಕಾರಕ್ಕೆ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ತುಂಬಿದೆ. 20ನೇ ತಾರೀಕಿಗೆ 3 ವರ್ಷ ತುಂಬಿರ್ತಕ್ಕಂಥ ಸಂದರ್ಭ ಅಂತ. ಸೊ ಗ್ಯಾರಂಟಿ ಸರ್ಕಾರದ ವಿಚಾರದಲ್ಲಿ ಇನ್ನು 3 ವರ್ಷ ತುಂಬಿರೋ ಸಂದರ್ಭದಲ್ಲಿ ಕಾಂಗ್ರೆಸ್ ಕೊಟ್ಟ ಗ್ಯಾರಂಟಿಗಳ ಸ್ಥಿತಿಗತಿ ಏನು, ಜೊತೆಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನ ಕೂಡ ಮಾಡಿದೆ. ರಾಜ್ಯದ ಗೃಹಲಕ್ಷ್ಮಿಯರಿಗೆ ಲಕ್ಷ್ಮೀ ಕಟಾಕ್ಷ ಸರಿಯಾಗಿ ಇದೆಯಾ, ಏನ್ ಕತೆ? ರಿಪಬ್ಲಿಕ್ ಕನ್ನಡದಲ್ಲಿ ಈ ಗ್ಯಾರಂಟಿಗಳ ರಿಯಾಲಿಟಿ ಚೆಕ್ ಕಳೆದ 2 ದಿನಗಳಿಂದ ನೀವು ನೋಡ್ತಾ ಇದ್ದೀರಿ. ಇದು 3ನೇ ದಿನ. ಬೇರೆ ಬೇರೆ ಯೋಜನೆಗಳು, ಬೇರೆ ಬೇರೆ ಗ್ಯಾರಂಟಿಗಳ ಕುರಿತಾಗಿ ನಾವು ಮಾಡಿದ್ವಿ. ಶಕ್ತಿ ಯೋಜನೆಯ ಕುರಿತಾಗಿಯೂ ಕೂಡ ಇದೇ ರೀತಿ ರಿಯಾಲಿಟಿ ಚೆಕ್ ಮಾಡಿದ್ವಿ. ಸೊ ಯುವ ನಿಧಿಯ ಕುರಿತಾಗಿಯೂ ಕೂಡ ಇದೇ ರೀತಿ ರಿಯಾಲಿಟಿ ಚೆಕ್ ಮಾಡಿದ್ವಿ. ಇವತ್ತು ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ತೆರೆ ಮೇಲೆ ಅಂಕಿಅಂಶಗಳು ಹೋಗ್ತಾ ಇದೆ, ನೋಡ್ತಾ ಇದ್ದೀರಾ. ಸರ್ಕಾರದ ಪ್ರಕಾರ 1,30,17,226 ಫಲಾನುಭವಿಗಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯದ್ದು. ಇನ್ನು ಯೋಜನೆಯನ್ನ ಬೆಂಬಲಿಸುವವರು ಸಾಕಷ್ಟು ಜನರಾದರೆ ಯೋಜನೆಯನ್ನ ಟೀಕಿಸುವವರು ಕೂಡ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಈ ಯೋಜನೆ ಎಷ್ಟರ ಮಟ್ಟಿಗೆ ಸಫಲತೆಯನ್ನ ಕಂಡಿದೆ ಅಥವಾ ಕಂಡಿಲ್ಲ, ಜನರು ಏನ್ ಹೇಳ್ತಾರೆ, ಏನಾಗಬೇಕಾಗಿದೆ ಈ ಯೋಜನೆಯಲ್ಲಿ, ಇನ್ನು ಮಹಿಳೆಯರಿಗೆ ನೀಡಿದಂತಹ ಗ್ಯಾರಂಟಿಯ ಉದ್ದೇಶ ಫಲಿಸಿದೆಯಾ, ಫಲ ನೀಡಿದೆಯಾ, ಇದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಜನಗಳ ಧ್ವನಿಯನ್ನ ಸರ್ಕಾರಕ್ಕೆ ತಲುಪಿಸುವಂತ ಕೆಲಸ ಮಾಡ್ತಾ ಇದೆ. ಜೊತೆಗೆ ಏನೇನಾಗಿದೆ, ಅಧಿಕಾರಿಗಳ ಮಟ್ಟದಲ್ಲಿ ಏನಾಗಿದೆ, ಎಷ್ಟರ ಮಟ್ಟಿಗೆ ಇದು ಫಲಪ್ರದ ಆಗಿದೆ. ಎಸ್ ನೋಡಿ, ಗೃಹಲಕ್ಷ್ಮಿ ಅನ್ನೋ ಯೋಜನೆಯ ಮುಖಾಂತರ ನಮ್ಮ ಮಹಿಳೆಯರಿಗೆ ಧನಲಕ್ಷ್ಮಿ ಆಗಮಿಸ್ತಿದೆಯಾ ಅನ್ನೋದೇ ಪ್ರಶ್ನೆ ಈಗ. ಅದಕ್ಕಾಗಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿರೋದು. ಶ್ರೀಲಕ್ಷ್ಮಿ, ನಾನು ಇದನ್ನು ಹೇಳಲೇಬೇಕು, ನೀವು ನನ್ನ ಕೇಳಲೇಬಹುದು. ನೀವು ಹೋಗ್ತಾ ಇರ್ತೀರಲ್ಲ, ಬರ್ತಾ ಇದೆಯಾ ಹೇಗೆ ಅಂತ ಹೇಳಿ. ಮುಂಚೆಯಿಂದನೂ ಕೂಡ ನಿಮ್ಗೆ ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ಬಂದು ಕೈ ಸೇರೋದು ಕಡಿಮೆ. ಒಂದ್ಸಲ 2 ತಿಂಗಳು ಕಂಟಿನ್ಯೂಸ್ ಆಗಿ ಬಂದ್ರೆ ಇನ್ನೊಂದ್ಸಲಿಗೆ 3 ತಿಂಗಳು ಬರಲ್ಲ. ಒಂದೊಂದ್ ಟೈಮು 6 ತಿಂಗಳು ಬರೋದೇ ಇಲ್ಲ. ಎಷ್ಟೋ ಜನರಿಗೆ ರೇಷನ್ ಕಾರ್ಡೇ ಇಲ್ಲ. ಒಂದು ಟ್ರಾಲ್ ಆಗಿತ್ತು ನಮ್ ದಿವಿತದು ವೀಕ್ಷಕರೇ, ನಿಮ್ಗೆ ನೆನಪಿದ್ರೆ ನಂದೇ 2,000 ಹೊರಟೋಯ್ತು ಬ್ಯಾಂಕಿಗೆ, ಅಲ್ದು ಅಂತ. ಅಲ್ದು ಅವ್ರದೇ 2,000 ಹೊರಟೋಗ್ಬಿಟ್ಟಿತ್ತಂತೆ. ಸೊ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ಬಿಟ್ಟಿತ್ತು ಅದು ಅವತ್ತಿಗೆ, ಅಂದ್ರೆ ಆರಂಭದಲ್ಲಿ. ಬಟ್ ಇವತ್ತು 3 ವರ್ಷ ಆಗ್ತಿದೆ. 3 ದಿನ ಹೋದ್ರೆ ಇನ್ನು 3 ವರ್ಷ ತುಂಬ್ತಾ ಇದೆ. ಸೊ ಇವಾಗ್ಲೂ ಕೂಡ ಜನ ಅದನ್ನೇ ಹೇಳ್ತಾ ಇರೋದು, ನಂಗೆ ಬಂದಿಲ್ವಲ್ಲ ಸರ್, ನಂಗೆ ಸಿಕ್ಕಿಲ್ವಲ್ಲ ಸರ್, ನೋಡೇ ಇಲ್ವಲ್ಲ ಸರ್ ದುಡ್ಡನ್ನ ಅಂತ. ಇಂಪ್ಲಿಮೆಂಟೇಷನ್ ನಲ್ಲಿ ಇನ್ನೂ ಸಾಕಷ್ಟು ಇಂಪ್ರೂವ್ಮೆಂಟ್ ಬಾಕಿ ಇದೆ. ಮತ್ತೊಂದು ನಾವು ಚರ್ಚೆ ಮಾಡ್ತಾ ಇದ್ವಿ ಇವತ್ತು ಮಧ್ಯಾಹ್ನ 3 ಗಂಟೆಗೆ, ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರ ಕೊಟ್ಟಿದ್ದಾರೆ. ಏನಂತಂದ್ರೆ ಸುಮಾರು 52,000 ಜನಕ್ಕೆ ಇದು ಏನು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅಂತ ಅವ್ರ ದಾಖಲೆಗಳು ಹೆಚ್ಚು ಕಮ್ಮಿಯಾಗಿ ಗೃಹಲಕ್ಷ್ಮಿ ಬರ್ತಾ ಇಲ್ಲ ಅಂತ. ಬರಬೇಕು, ಅವ್ರು ಎಲಿಜಿಬಲ್ ಇದ್ದಾರೆ, ಆದ್ರೆ ಬರ್ತಾ ಇಲ್ಲ. ಆಮೇಲೆ ಸುಮಾರು ಒಂದು 5,000 ಕೋಟಿಯಷ್ಟು ಹಣ ಇದರಲ್ಲಿ 2 ತಿಂಗಳದ್ದು 2025 ಜನವರಿ ಫೆಬ್ರವರಿ ಈ 2 ತಿಂಗಳದ್ದು ಬರ್ದೇ ಹೋಗಿದೆಯಲ್ಲ, ಅದು ಇನ್ನೂ ಬಂದಿಲ್ಲ. ಬೇರೆದೆಲ್ಲ ನೀವು ಹೇಳ್ದಂಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಆನಂತರ ಮತ್ತೆ ನೆಕ್ಸ್ಟ್ ಮಂತ್ಸ್ ಅಲ್ಲಿ ಅದನ್ನ ಹಾಕಿದ್ದಾರೆ. ಆದ್ರೆ 2025 ಜನವರಿ ಫೆಬ್ರವರಿದು 2 ತಿಂಗಳದ್ದು ಬಂದಿಲ್ಲ. ಅದು ಹತ್ತತ್ರ 5,000 ಕೋಟಿ ರೂಪಾಯಿ ಆಗುತ್ತೆ ಅಂತ. ಅದು ಹಣಕಾಸು ಇಲಾಖೆ ಹತ್ರ ಇದೆ ಅಂತ ಸಚಿವರು ಹೇಳ್ತಾರೆ. ಅದು ಹಣಕಾಸು ಇಲಾಖೆ ಬಿಡುಗಡೆ ಮಾಡಬೇಕು ಅಂತ ಹಣಕಾಸು ಇಲಾಖೆ ಸಿಎಂ ಹತ್ರ ಇದೆ. ಸೊ ಸಿಎಂ ಅವ್ರನ್ನ ಕೇಳಿದ್ರೆ ಅವರು ಕೇಳ್ಬಿಟ್ಟು ಹೇಳ್ತೀನಿ ಅಂತಾರೆ. ಸೊ ಇನ್ನೂವರೆಗೂ ಅದಕ್ಕೆ ಯಾರು ಕ್ಲಿಯರ್ ಆದ ಉತ್ತರ, ಆ ಹಣ ಎಲ್ಲೋಯ್ತು, ಏನಾಗ್ತಾ ಇದೆ, ಏನಾಗತ್ತೆ ಮುಂದೆ, ಏನೋ ಅದಕ್ಕಿನ್ನೂ ಉತ್ತರನೇ ಸಿಕ್ಕಿಲ್ಲ. ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ನೋಡಿ, ಇಡೀ ನಮ್ಮ 5 ಯೋಜನೆಗಳಿಗೂ 56,000 ಕೋಟಿ ಖರ್ಚಾಗುತ್ತೆ ಅಂತ ಹೇಳಿದ್ರು. ಆದ್ರೆ ಈಗ ಲೆಕ್ಕ ತೋರಿಸ್ತಿರೋ ಪ್ರಕಾರ ಗೃಹಲಕ್ಷ್ಮಿ ಒಂದಕ್ಕೆ 69,000 ಕೋಟಿ ಹಣ ಖರ್ಚಾಗಿದೆ. ಬಟ್ ನಾಟ್ ಶೋರ್ ಒಟ್ಟು ಈ ಯೋಜನೆಗಳು ದಿವಿತ್ ನೋಡಿ, ಇದ್ರ ನೆಕ್ಸ್ಟ್ ಲೆವೆಲ್ ವಿಜಯ್ ತಮಿಳುನಾಡಲ್ಲಿ ಅನೌನ್ಸ್ ಮಾಡಿದ್ದು, ಇನ್ನೂ ಹೆಚ್ಚಿಂದು ಬಂಗಾರ, ಮತ್ತೊಂದು 2 ಲಕ್ಷ ಕೋಟಿ ಬೇಕಾಗಿತ್ತು. ಎಲ್ಲ ಹೋಗಿ ಮುಟ್ಟುತ್ತೆ ಇದೆಲ್ಲ ಅಂತ. ಇದೆಲ್ಲ ಹೋಗಿ ಈಗ ನೆಕ್ಸ್ಟ್ ಎಲೆಕ್ಷನ್ ಇದೊಂಥರ ಹುಲಿ ಸವಾರಿ, ಹತ್ತು ಬಿಟ್ಟಿದ್ದಾರೆ, ಇಳಿಯಕ್ಕಾಗಲ್ಲ. ಇಳಿದ್ರೆ ಅದೇ ಇವ್ರನ್ನ ತಿಂದಾಕತ್ತೆ, ಫೇಲ್ ಆಗೇ ಆಗ್ತಾರೆ ಎಲ್ಲಾ ಪಕ್ಷದವರು. ಅವರು ಇದನ್ನ ಮಾಡಲೇಬೇಕು. ಬಟ್ ಇನ್ನೊಂದು ಪಕ್ಷದವ್ರಿಗಿಂತ ಹೆಚ್ಚಾಗಿ ಕಾಂಪಿಟೇಷನ್ ಗೆ ಬಿದ್ದು ಮಾಡಬೇಕು. ಎಲ್ಲಿ ಇಡೀ ಆರ್ಥಿಕ ನೀತಿನೇ ಚೇಂಜ್ ಆಗಿದೆ. ಗ್ಯಾರಂಟಿ ವಿಚಾರದಲ್ಲಿ ಇಡೀ ದೇಶಾದ್ಯಂತ ಅಷ್ಟೇ ಯಾಕೆ ಇಡೀ ಜಗತ್ತಿನ ಗಮನ ಸೆಳೆದಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು, ಪಂಚ ಗ್ಯಾರಂಟಿ ಯೋಜನೆಗಳು ಏನಾಗಿದೆ ಇದರ ಸ್ಥಿತಿಗತಿ ಅಂತ ಒಂದು ರಿವ್ಯೂ ಮಾಡೋ, ಒಂದು ರಿಪೋರ್ಟ್ ಕಾರ್ಡ್ ಕೊಡೋ ಅಂತ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಕರ್ನಾಟಕ ಸರ್ಕಾರಕ್ಕೆ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ತುಂಬಿದೆ. 20ನೇ ತಾರೀಕಿಗೆ 3 ವರ್ಷ ತುಂಬಿರ್ತಕ್ಕಂಥ ಸಂದರ್ಭ ಅಂತ. ಸೊ ಗ್ಯಾರಂಟಿ ಸರ್ಕಾರದ ವಿಚಾರದಲ್ಲಿ ಇನ್ನು 3 ವರ್ಷ ತುಂಬಿರೋ ಸಂದರ್ಭದಲ್ಲಿ
ಕಾಂಗ್ರೆಸ್ ಕೊಟ್ಟ ಗ್ಯಾರಂಟಿಗಳ ಸ್ಥಿತಿಗತಿ ಏನು? ಜೊತೆಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನ ಕೂಡ ಮಾಡಿದೆ. ರಾಜ್ಯದ ಗೃಹಲಕ್ಷ್ಮಿಯರಿಗೆ ಲಕ್ಷ್ಮೀ ಕಟಾಕ್ಷ ಸರಿಯಾಗಿ ಇದೆಯಾ? ಏನ್ ಕತೆ? ರಿಪಬ್ಲಿಕ್ ಕನ್ನಡದಲ್ಲಿ ಈ ಗ್ಯಾರಂಟಿಗಳ ರಿಯಾಲಿಟಿ ಚೆಕ್ ಕಳೆದ 2 ದಿನಗಳಿಂದ ನೀವು ನೋಡ್ತಾ ಇದ್ದೀರಿ. ಇದು 3ನೇ ದಿನ. ಬೇರೆ ಬೇರೆ ಯೋಜನೆಗಳು, ಬೇರೆ ಬೇರೆ ಗ್ಯಾರಂಟಿಗಳ ಕುರಿತಾಗಿ ನಾವು ಮಾಡಿದ್ವಿ. ಶಕ್ತಿ ಯೋಜನೆಯ ಕುರಿತಾಗಿಯೂ ಕೂಡ ಇದೇ ರೀತಿ ರಿಯಾಲಿಟಿ ಚೆಕ್ ಮಾಡಿದ್ವಿ. ಸೊ ಯುವ ನಿಧಿಯ ಕುರಿತಾಗಿಯೂ ಕೂಡ ಇದೇ ರೀತಿ ರಿಯಾಲಿಟಿ ಚೆಕ್ ಮಾಡಿದ್ವಿ. ಇವತ್ತು ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ತೆರೆ ಮೇಲೆ ಅಂಕಿಅಂಶಗಳು ಹೋಗ್ತಾ ಇದೆ, ನೋಡ್ತಾ ಇದ್ದೀರಾ. ಸರ್ಕಾರದ ಪ್ರಕಾರ 1,30,17,226 ಫಲಾನುಭವಿಗಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯದ್ದು. ಇನ್ನು ಯೋಜನೆಯನ್ನ ಬೆಂಬಲಿಸುವವರು ಸಾಕಷ್ಟು ಜನರಾದರೆ ಯೋಜನೆಯನ್ನ ಟೀಕಿಸುವವರು ಕೂಡ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಈ ಯೋಜನೆ ಎಷ್ಟರ ಮಟ್ಟಿಗೆ ಸಫಲತೆಯನ್ನ ಕಂಡಿದೆ ಅಥವಾ ಕಂಡಿಲ್ಲ? ಜನರು ಏನ್ ಹೇಳ್ತಾರೆ? ಏನಾಗಬೇಕಾಗಿದೆ ಈ ಯೋಜನೆಯಲ್ಲಿ? ಇನ್ನು ಮಹಿಳೆಯರಿಗೆ ನೀಡಿದಂತಹ ಗ್ಯಾರಂಟಿಯ ಉದ್ದೇಶ ಫಲಿಸಿದೆಯಾ, ಫಲ ನೀಡಿದೆಯಾ? ಇದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಜನಗಳ ಧ್ವನಿಯನ್ನ ಸರ್ಕಾರಕ್ಕೆ ತಲುಪಿಸುವಂತ ಕೆಲಸ ಮಾಡ್ತಾ ಇದೆ. ಜೊತೆಗೆ ಏನೇನಾಗಿದೆ, ಅಧಿಕಾರಿಗಳ ಮಟ್ಟದಲ್ಲಿ ಏನಾಗಿದೆ, ಎಷ್ಟರ ಮಟ್ಟಿಗೆ ಇದು ಫಲಪ್ರದ ಆಗಿದೆ? ಎಸ್ ನೋಡಿ, ಗೃಹಲಕ್ಷ್ಮಿ ಅನ್ನೋ ಯೋಜನೆಯ ಮುಖಾಂತರ ನಮ್ಮ ಮಹಿಳೆಯರಿಗೆ ಧನಲಕ್ಷ್ಮಿ ಆಗಮಿಸ್ತಿದೆಯಾ ಅನ್ನೋದೇ ಪ್ರಶ್ನೆ ಈಗ. ಅದಕ್ಕಾಗಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿರೋದು. ಶ್ರೀಲಕ್ಷ್ಮಿ, ನಾನು ಇದನ್ನು ಹೇಳಲೇಬೇಕು, ನೀವು ನನ್ನ ಕೇಳಲೇಬಹುದು. ನೀವು ಹೋಗ್ತಾ ಇರ್ತೀರಲ್ಲ, ಬರ್ತಾ ಇದೆಯಾ ಹೇಗೆ ಅಂತ ಹೇಳಿ. ಮುಂಚೆಯಿಂದನೂ ಕೂಡ ನಿಮ್ಗೆ ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ಬಂದು ಕೈ ಸೇರೋದು ಕಡಿಮೆ. ಒಂದ್ಸಲ 2 ತಿಂಗಳು ಕಂಟಿನ್ಯೂಸ್ ಆಗಿ ಬಂದ್ರೆ ಇನ್ನೊಂದ್ಸಲಿಗೆ 3 ತಿಂಗಳು ಬರಲ್ಲ. ಒಂದೊಂದ್ ಟೈಮು 6 ತಿಂಗಳು ಬರೋದೇ ಇಲ್ಲ. ಎಷ್ಟೋ ಜನರಿಗೆ ರೇಷನ್ ಕಾರ್ಡೇ ಇಲ್ಲ. ಒಂದು ಟ್ರಾಲ್ ಆಗಿತ್ತು ನಮ್ದು ಇವತ್ತು ವೀಕ್ಷಕರೇ, ನಿಮ್ಗೆ ನೆನಪಿದ್ರೆ ನಮ್ದೇ 2,000 ಹೊರಟೋಯ್ತು ಬ್ಯಾಂಕಿಗೆ, ಅಲ್ದು ಅಂತ. ಅಲ್ದು ಅವ್ರದೇ 2,000 ಹೊರಟೋಗ್ಬಿಟ್ಟಿತ್ತಂತೆ. ಸೊ ಸಿಕ್ಕಾಬಟ್ಟೆ ಟ್ರೋಲ್ ಆಗ್ಬಿಟ್ಟಿತ್ತು ಅದು ಅವತ್ತಿಗೆ, ಅಂದ್ರೆ ಆರಂಭದಲ್ಲಿ. ಬಟ್ ಇವತ್ತು 3 ವರ್ಷ ಆಗ್ತಿದೆ. 3 ದಿನ ಹೋದ್ರೆ ಇನ್ನು 3 ವರ್ಷ ತುಂಬ್ತಾ ಇದೆ. ಸೊ ಇವಾಗ್ಲೂ ಕೂಡ ಜನ ಅದನ್ನೇ ಹೇಳ್ತಾ ಇರೋದು, ನಂಗೆ ಬಂದಿಲ್ವಲ್ಲ ಸರ್, ನಂಗೆ ಸಿಕ್ಕಿಲ್ವಲ್ಲ ಸರ್, ನೋಡೇ ಇಲ್ವಲ್ಲ ಸರ್ ದುಡ್ಡನ್ನ ಅಂತ. ಇಂಪ್ಲಿಮೆಂಟೇಷನ್ ನಲ್ಲಿ ಇನ್ನೂ ಸಾಕಷ್ಟು ಇಂಪ್ರೂವ್ಮೆಂಟ್ ಬಾಕಿ ಇದೆ. ಮತ್ತೊಂದು ನಾವು ಚರ್ಚೆ ಮಾಡ್ತಾ ಇದೀವಿ ಇವತ್ತು ಮಧ್ಯಾಹ್ನ 3 ಗಂಟೆಗೆ. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರ ಕೊಟ್ಟಿದ್ದಾರೆ. ಏನಂತಂದ್ರೆ ಸುಮಾರು 52,000 ಜನಕ್ಕೆ ಇದು ಏನು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅಂತ ಅವ್ರ ದಾಖಲೆಗಳು ಹೆಚ್ಚು ಕಮ್ಮಿಯಾಗಿ ಗೃಹಲಕ್ಷ್ಮಿ ಬರ್ತಾ ಇಲ್ಲ ಅಂತ. ಬರಬೇಕು, ಅವ್ರು ಎಲಿಜಿಬಲ್ ಇದ್ದಾರೆ, ಆದ್ರೆ ಬರ್ತಾ ಇಲ್ಲ. ಆಮೇಲೆ ಸುಮಾರು ಒಂದು 5,000 ಕೋಟಿಯಷ್ಟು ಹಣ ಇದರಲ್ಲಿ 2 ತಿಂಗಳದ್ದು 2025 ಜನವರಿ ಫೆಬ್ರವರಿ ಈ 2 ತಿಂಗಳದ್ದು ಬರ್ದೇ ಹೋಗಿದೆಯಲ್ಲ, ಅದು ಇನ್ನೂ ಬಂದಿಲ್ಲ. ಬೇರೆದೆಲ್ಲ ನೀವು ಹೇಳ್ದಂಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಆನಂತರ ಮತ್ತೆ ನೆಕ್ಸ್ಟ್ ಮಂತ್ಸ್ ಅಲ್ಲಿ ಅದನ್ನ ಹಾಕಿದ್ದಾರೆ. ಆದ್ರೆ 2025 ಜನವರಿ ಫೆಬ್ರವರಿದು 2 ತಿಂಗಳದ್ದು ಬಂದಿಲ್ಲ. ಅದು ಹತ್ತತ್ರ 5,000 ಕೋಟಿ ರೂಪಾಯಿ ಆಗುತ್ತೆ ಅಂತ. ಅದು ಹಣಕಾಸು ಇಲಾಖೆ ಹತ್ರ ಇದೆ ಅಂತ ಸಚಿವರು ಹೇಳ್ತಾರೆ. ಅದು ಹಣಕಾಸು ಇಲಾಖೆ ಬಿಡುಗಡೆ ಮಾಡಬೇಕು ಅಂತ ಹಣಕಾಸು ಇಲಾಖೆ ಸಿಎಂ ಹತ್ರ ಇದೆ. ಸೊ ಸಿಎಂ ಅವ್ರನ್ನ ಕೇಳಿದ್ರೆ ಅವರು ಕೇಳ್ಬಿಟ್ಟು ಹೇಳ್ತೀನಿ ಅಂತಾರೆ. ಸೊ ಇನ್ನೂವರೆಗೂ ಅದಕ್ಕೆ ಯಾರು ಕ್ಲಿಯರ್ ಆದ ಉತ್ತರ, ಆ ಹಣ ಎಲ್ಲೋಯ್ತು, ಏನಾಗ್ತಾ ಇದೆ, ಏನಾಗುತ್ತೆ ಮುಂದೆ, ಏನೋ ಅದಕ್ಕಿನ್ನೂ ಉತ್ತರನೇ ಸಿಕ್ಕಿಲ್ಲ. ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ನೋಡಿ, ಇಡೀ ನಮ್ಮ 5 ಯೋಜನೆಗಳಿಗೂ 56,000 ಕೋಟಿ ಖರ್ಚಾಗುತ್ತೆ ಅಂತ ಹೇಳಿದ್ರು. ಆದ್ರೆ ಈಗ ಲೆಕ್ಕ ತೋರಿಸ್ತಿರೋ ಪ್ರಕಾರ ಗೃಹಲಕ್ಷ್ಮಿ ಒಂದಕ್ಕೆ 69,000 ಕೋಟಿ ಹಣ ಖರ್ಚಾಗಿದೆ. ಬಟ್ ನಾಟ್ ಶೋರ್ ಒಟ್ಟು ಈ ಯೋಜನೆಗಳು ದಿವಿತ್ ನೋಡಿ. ಇದ್ರ ನೆಕ್ಸ್ಟ್ ಲೆವೆಲ್ ವಿಜಯ್ ತಮಿಳುನಾಡಲ್ಲಿ ಅನೌನ್ಸ್ ಮಾಡಿದ್ದು, ಇನ್ನೂ ಹೆಚ್ಚಿಂದು ಬಂಗಾರ ಮತ್ತೊಂದು 2 ಲಕ್ಷ ಕೋಟಿ ಬೇಕಾದ್ರೆ ಎಲ್ಲ ಹೋಗಿ ಮುಟ್ಟುತ್ತೆ ಇದೆಲ್ಲ ಅಂತ. ಇದೆಲ್ಲ ಹೋಗಿ ಈಗ ನೆಕ್ಸ್ಟ್ ಎಲೆಕ್ಷನ್ ಇದೊಂಥರ ಹುಲಿ ಸವಾರಿ ಹತ್ತು ಬಿಟ್ಟಿದ್ದಾರೆ, ಇಳಿಯಕ್ಕಾಗಲ್ಲ. ಇಳಿದ್ರೆ ಅದೇ ಇವ್ರನ್ನ ತಿಂದಾಕತ್ತೆ, ಫೇಲ್ ಆಗೇ ಆಗ್ತಾರೆ ಎಲ್ಲಾ ಪಕ್ಷದವರು. ಅವರು ಇದನ್ನ ಮಾಡಲೇಬೇಕು. ಬಟ್ ಇನ್ನೊಂದು ಪಕ್ಷದವ್ರಿಗಿಂತ ಹೆಚ್ಚಾಗಿ ಕಾಂಪಿಟೇಷನ್ ಬಿದ್ದು ಮಾಡಬೇಕು. ಎಲ್ಲಿ ಇಡೀ ಆರ್ಥಿಕ ನೀತಿನೇ ಚೇಂಜ್